ನಮಸ್ಕಾರ ಮಕ್ಕಳೇ. ನಿಮ್ಮ ಮನೆಯನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವ ಮನೆಗಳು ನಿಮ್ಮ ನೆರೆಮನೆಯವರ ಮನೆಗಳು ಅಲ್ವಾ? ನೀವು ಅವರೊಂದಿಗೆ ಗೋಡೆ ಅಥವಾ ಬೇಲಿಯನ್ನು ಹಂಚಿಕೊಳ್ಳುತ್ತೀರಿ. ಅದೇ ರೀತಿ ನಮ್ಮ ದೇಶ ಭಾರತ ಒಂದು ದೊಡ್ಡ ಮನೆ ಇದ್ದಂತೆ, ಮತ್ತು ಅದಕ್ಕೂ ನೆರೆಮನೆಯವರಿದ್ದಾರೆ. ಅವರನ್ನು ನೆರೆಯ ದೇಶಗಳು ಎಂದು ಕರೆಯುತ್ತಾರೆ. ಅವರು ನಮ್ಮೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತಾರೆ. ಅದು ಒಂದು ದೊಡ್ಡ ಬೇಲಿಯಂತೆ. ನಮ್ಮ ನೆರೆಯವರ ಹೆಸರುಗಳನ್ನು ಕಲಿಯೋಣ ಬನ್ನಿ. ನಮ್ಮ ಪಶ್ಚಿಮಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇವೆ. ನಮ್ಮ ಉತ್ತರಕ್ಕೆ ಚೀನಾ, ನೇಪಾಳ್ ಮತ್ತು ಭೂತಾನ್ ಇವೆ. ನಮ್ಮ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ಇವೆ. ಕೆಳಗೆ ದಕ್ಷಿಣದಲ್ಲಿ ಸಮುದ್ರದ ಆಚೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಇವೆ. ನಾವೆಲ್ಲರೂ ಈ ಪ್ರಪಂಚದ ಭಾಗದಲ್ಲಿ ನೆರೆಹೊರೆಯವರು. ನಮ್ಮ ನೆರೆಹೊರೆಯವರೊಂದಿಗೆ ಸ್ನೇಹದಿಂದಿರುವುದು ಒಳ್ಳೆಯದು.